ಶಾಲಿನಿ ಅವರೇ, ನೀವು ಬರ್ತಾ ಇದ್ದೀರಾ, ನೀವು ಬಿಗ್ ಬಾಸ್ ಅಲ್ಲಿ ಇದ್ದೀರಾ ಅಂತ ತಕ್ಷಣ ಅಲ್ಲೊಂದಿಷ್ಟು ಹಾಸ್ಯ ನಗು ಇರುತ್ತೆ ಅಂತ ಅನ್ನೋದು ಪಕ್ಕಾ ಇತ್ತು. ಅದು ಸಿಕ್ತು ಕೂಡ. ಆದ್ರೆ ಅದ್ರ ಜೊತೆಗೆ ಇಟ್ ವಾಸ್ ಫುಲ್ ಆಫ್ ಎಮೋಷನ್ಸ್. ಎಲ್ಲಾ ರೀತಿಯ ಭಾವಗಳು, ರಸಗಳು ಅಲ್ಲಿ ತುಂಬಿ ತುಳುಕ್ತಾ ಇದ್ವು. ದಟ್ ಈಸ್ ಶಾಲಿನಿನಾ? ದಟ್ ಈಸ್ ಶಾಲಿನಿ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವ್ ಏನ್ ನೋಡಿದ್ರಿ ಅದೇ ಶಾಲಿನಿ. ಅಂದ್ರೆ ಬಿಗ್ ಬಾಸ್ ಮನೇಲಿ ಹಂಗಿರ್ಬೇಕು ಅಂತ ನಾನು ಹಂಗಿರ್ಲಿಲ್ಲ, ಅಥವಾ ಅಲ್ಲಿದ್ದೀನಿ ಅಂತ ಎಕ್ಸ್ಟ್ರಾ ಏನೂ ಮಾಡ್ಲಿಲ್ಲ. ನಾನು ಆಚೆ ಸಿಕ್ಕಿದ್ರು ನಿಮ್ಗೆ ಹಿಂಗೆ ಸಿಗ್ತೀನಿ, ನಾನು ಹಂಗೆ ಮಾತಾಡ್ತೀನಿ, ಅದೇ ಸ್ಟೈಲಲ್ಲಿ ಮಾತಾಡ್ತೀನಿ, ಅಷ್ಟೇ ಜೋರ್ ಗಂಟ್ಲಲ್ಲಿ ಮಾತಾಡ್ತೀನಿ. ನಾನಿರುವಂಥ ಒಂದು ಪ್ಲೇಸಲ್ಲಿ ನನಗೆ ಡ್ಯಾನ್ಸು ಹಾಡು ಮಾಡೋ ಅವಕಾಶ ಇದೆ ಅಂದರೆ ಅದು ಮಾಡ್ತೀನಿ ನಾನು. ಸೊ ಹೊರಗಡೆ ಜೀವನದಲ್ಲಿ ಶಾಲಿನಿ ಹೆಂಗಿರ್ತಾಳೋ ಬಿಗ್ ಬಾಸ್ ಮನೇಲೂ ಹಾಗೆ ಇದ್ಲು ಅವಳು. ಅಲ್ಲಿ ಅಳದು ಸುರಿದು ಓಕೆ ಈ ಸಿಚುವೇಶನ್ಗೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ನಾನು ಯಾವತ್ತೂ ಕ್ಯಾಲ್ಕುಲೇಟಿವ್ ಆಗಿ ಇದ್ದಿದ್ದೇ ಇಲ್ಲ. ಹಂಗಿದ್ದಿದ್ರೆ ಎಷ್ಟೋ ಕಡೆ ನನ್ನ ಸುದೀಪ್ ಅವ್ರು ಪ್ರಶ್ನೆ ಮಾಡಿದ್ರು ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗ. ಆ ಪ್ರಶ್ನೆಗಳು ಬರ್ತಾನೆ ಇರಲಿಲ್ಲ, ಬಿಕಾಸ್ ನಾನು ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಬಿಹೇವ್ ಮಾಡ್ತಾ ಇದ್ದೆ. ನಾನು ತುಂಬಾ ಬಿಂದಾಸ್ ಆಗಿದ್ದೆ ಅಲ್ಲಿ. ಹಾಗಾಗಿ ತಪ್ಪು ಮಾಡಿದ್ರು ನನಗೆ ಅದನ್ನ ಪಾಯಿಂಟ್ ಔಟ್ ಮಾಡಿ ಯಾರು ಹೇಳಿದಾಗ ಅದನ್ನ ಒಪ್ಕೋತಿದ್ದೆ, ರೆಕ್ಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ನಗ್ಬೇಕು ಅಂದಾಗ ನಕ್ಕೆ ಅಳ್ಬೇಕಾದಾಗ ಜೋರಾಗಿ ಹತ್ತಿದ್ದೀನಿ. ನಾನು ಡ್ಯಾನ್ಸ್ ಮಾಡಿದ್ದೀನಿ, ಅಡುಗೆ ಮಾಡಿದ್ದೀನಿ, ಟಾಸ್ಕ್ಗಳು ಮಾಡಿದ್ದೀನಿ, ಜಗಳ ಆಡಿದ್ದೀನಿ. ಸೊ ಶಾಲಿನಿ ಆಸ್ ಅ ಪರ್ಸನ್ ಆಚೆ ಹೆಂಗಿರ್ತಾಳೋ ಬಿಗ್ ಬಾಸ್ ಮನೇಲೂ ಹಾಗೆ ಇದ್ಲವಳು. ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಲಿಲ್ಲ ನಾನು. ಎಕ್ಸ್ಟ್ರಾ ಏನು ಎಫರ್ಟ್ ಬೇಕಾಗಲಿಲ್ಲ. ಇಲ್ಲ. ಕುಕಿಂಗ್ ಬಗ್ಗೆ ಮಾತನಾಡ್ತಾ ಇದ್ರಿ. ನಿಜಕ್ಕೂ ಆ ಮನೆಯಲ್ಲಿ ಅಡುಗೆ ಮನೆ ಆ ದೃಶ್ಯ ತೋರಿಸ್ತಾರೆ ಅಂತಂದ್ರೆ ಜನಕ್ಕೆ ಫಸ್ಟ್ ಅಲ್ಲಿ ಕಾಣಿಸ್ತಿದೆ ಶಾಲಿನಿ. ಸೊ ಹಾಗಾಗಿ ಅಡುಗೆ ಇಷ್ಟನಾ ಅಥವಾ ಅಲ್ಲಿ ಫೋರ್ಸ್ಫುಲಿ ನೀವೇ ಮಾಡ್ಬೇಕಾಗ್ತಿತ್ತ, ಹೇಗೆ? ಇಲ್ಲ, ಫೋರ್ಸ್ಫುಲಿ ಅಂತಲ್ಲ, ಪ್ರತಿ ವಾರ ಟೀಮ್ಸ್ ಮಾಡ್ತಾ ಇದ್ರು ಕ್ಯಾಪ್ಟನ್ ಆದವರು. ಆ್ಯಂಡ್ ಫಸ್ಟ್ ವೀಕಲ್ಲಿ ನಾನು ಅಡುಗೆ ಡಿಪಾರ್ಟ್ಮೆಂಟ್ ನನ್ಗೆ ಹಾಕಿದ್ರು. ಮೋಸ್ಟ್ಲಿ ನಾನು ಅದಕ್ಕೆ ಮುಂಚೆ ಕುಕ್ಕರಿ ಶೋ ಹೋಸ್ಟ್ ಮಾಡಿದ್ನಲ್ಲ, ಅದಕ್ಕಿರ್ಬೋದು. ಅಲ್ಲಿಂದ ಮುಂದಕ್ಕೆ ಐ ಥಿಂಕ್ ಒಂದು ಅಂದಾಜು 16 ವಾರ ಆ ಮನೇಲಿದ್ದರೆ ನಾನು ಮಿನಿಮಮ್ ಒಂದು 10 ರಿಂದ 12 ವಾರ ನಾನೇ ಅಡುಗೆ ಮಾಡಿದ್ದೀನಿ ಆ ಮನೆಯಲ್ಲಿ. ಕೆಲವು ಸಲ ಅವರೇನೆ ಕೇಳೋರು, ಪ್ಲೀಸ್ ನೀವೇ ತೊಗೊಂಬಿಡಿ ಕಿಚನ್ ಅಂತ. ಎಷ್ಟೋ ಸಲ ನಾನು ಜಗಳನೂ ಆಡ್ತಿದ್ದೆ, ಸಾಕು ಹೋಗ್ರಪ್ಪ ನಂಗೆ ಸಸ್ತಾಯಿತು ಅಂತ, ಪ್ಲೀಸ್ ನೀವೇ ಮಾಡಿ ಅಂತ ಹೇಳಿಕೊಡೋರು. ನನಗೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ. ಅಡುಗೆ ಮಾಡಿ ಬಡಿಸಿ ಚೆನ್ನಾಗಿದೆಯಾ ಅಂತ ಕೇಳೋದು, ಏನಾದರೂ ಹೊಸ ಟ್ರೈ ಮಾಡೋದು, ಅದೆಲ್ಲ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಖುಷಿಯಾಗಿ ಆಕ್ಸೆಪ್ಟ್ ಮಾಡ್ಕೋತಾ ಇದ್ದೆ ಅಡುಗೆ ಡಿಪಾರ್ಟ್ಮೆಂಟ್ನ ವಹಿಸ್ಕೊಳ್ಳೋದಕ್ಕೆ. ಬಟ್ ಚಾಲೆಂಜಿಂಗ್ ಅಲ್ವಾ ಮನೇಲಿ ನಿಮ್ಮ ಮನೆಯವ್ರಿಗೆ ಮಾಡೋದಕ್ಕೂ ಅಲ್ಲಿ 15-16 ಜನಕ್ಕೆ ಮಾಡೋ ಅಂಥದ್ದು? ಮಿನಿಮಮ್ ಐ ಥಿಂಕ್ ಬಿಗ್ ಬಾಸ್ ಅಲ್ಲಿ ಮಿನಿಮಮ್ ಪ್ರತಿ ವಾರ 10 ಜನಕ್ಕಂತೂ ಅಡುಗೆ ಆಗೋದು. ಅದು ಕೆಲವು ಸಲ 13 ಆಯ್ತು, ಕೆಲವು ಸಲ 18 ಆಯ್ತು. ಸೊ ಇಟ್ ಇಸ್ ಅ ಹರ್ಕ್ಯುಲಿಯನ್ ಟಾಸ್ಕ್. ಯಾಕಂದ್ರೆ ಅಲ್ಲಿ ನಿಮಗೆ ಎಲ್ಲ ಅಳದು ಸುರಿದು ನೋಡಿದ್ರು 15 ರಿಂದ 18 ಐಟಮ್ ಸಿಗೋದು ನಿಮ್ಗೆ. ಅದ್ರಲ್ಲೇನೆ ನೀವು ಆಟ ಆಡಬೇಕು, ಅದ್ರಲ್ಲೇನೆ ಹೊಸ ರುಚಿಗಳೆಲ್ಲ ಕಂಡುಹಿಡಿಬೇಕು. ಅಂಡ್ 3 ಹೊತ್ತು ಅಷ್ಟೊಂದು ಜನಕ್ಕೆ ಅಡುಗೆ ಮಾಡೋದು, ಪ್ಲಸ್ ಅದ್ರ ಜೊತೆಗೆ ನಿಮ್ ಟಾಸ್ಕು ಇರುತ್ತೆ. ಸೊ ಎರಡು ಬ್ಯಾಲೆನ್ಸ್ ಮಾಡೋದು ಇಟ್ ಇಸ್ ಡಿಫಿಕಲ್ಟ್. ನಾನು ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲರನ್ನು ಮೆಚ್ಚಕ್ ಆಗ್ತಿತ್ತ? ಮೆಚ್ಚಿಸ್ಬೇಕು ಅಂತ ನಾನು ಯಾವತ್ತೂ ಮಾಡಲಿಲ್ಲ, ಬಟ್ ಆದಷ್ಟು ರುಚಿಯಾಗಿರ್ಲಿ, ಎಲ್ಲರದು ಹೊಟ್ಟೆ ತುಂಬಲಿ ಅನ್ನೋದು ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೆ. ಯಾಕಂದ್ರೆ ನಮಗೆ ಸಿಕ್ತಿದ್ದೇನೆ ಲಿಮಿಟೆಡ್ ದಿನಸಿ. ಸೊ ನಮಗೆ ಭಾನುವಾರ ದಿನಸಿ ಬರೋದು, ಅಂಡ್ ನೆಕ್ಸ್ಟ್ ಭಾನುವಾರದವರೆಗೂ ನಾವು ಮ್ಯಾನೇಜ್ ಮಾಡಬೇಕಾಗಿತ್ತು. ಸೊ ಪ್ರತಿ ದಿನದ್ದು 3 ಹೊತ್ತು ನಾನು ಅಡ್ವಾನ್ಸ್ ಆಗಿ 3 ದಿನದ ಮುಂಚೆನೆ ಡಿಸೈಡ್ ಮಾಡ್ಕೋತಿದ್ದೆ. ನನ್ನ ಜೊತೆ ಯಾರು ಇರ್ತಾರೋ ಕಿಚನ್ ಟೀಮಲ್ಲಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾಡ್ಕೋತಿದ್ದೆ. ಬಿಕಾಸ್ ಅಲ್ಲಿ ನಿಮಗೆ ಲಿಮಿಟೆಡ್ ರೇಷನ್ ಇರೋದ್ರಿಂದ ಮಾಡೋಕ್ಕಾಗ್ತಿದ್ದು ಲಿಮಿಟೆಡ್ ಡಿಶಸ್ಸೇನೆ. ಅದನ್ನೇ ತಿರ್ಗಾ ಮುರ್ಗಾ ಮಾಡಿನೂ ಅಲ್ಲಿವರೆಗೂ ಬೇಜಾರಾಗೋದು. ಬಟ್ ಹೇಗಾದರೂ ಅದನ್ನ ರುಚಿಯಾಗಿ ಮಾಡಿ ಅವ್ರ ಹೊಟ್ಟೆ ತುಂಬ ಇರಲಿ ಅಂತ ನಾವೆಲ್ಲರೂ ಪ್ರಯತ್ನ ಪಡ್ತಿದ್ವಿ. ಕಿಚನ್ ಟೀಮ್ ಅವ್ರದ್ದು ಯಾವಾಗಲೂ ಅದೇನೇ ಪಾಯಿಂಟ್ ಇರೋದು, ಓಕೆ ಎಲ್ಲರದು ಹೊಟ್ಟೆ ತುಂಬಬೇಕು ಅನ್ನೋದು. ಪ್ರಥಮ್ಗೆ ಆಗ್ತಿತ್ತಾ ನೀಟಾಗಿ? ಪ್ರಥಮ್ ಭಾಳ ಕಂಪ್ಲೇಂಟ್ ಮಾಡೋರು. ಕಂಪ್ಲೇಂಟ್ ಮಾಡೋನು ನಾನು ಅವನ ಜೊತೆ ಸಾಕಷ್ಟು ಜಗಳಾಡ್ತಿದ್ದೆ. ಬಟ್ ನಾನು ಯಾವಾಗ್ಲೂ ಪ್ರಥಮ್ಗೋಸ್ಕರ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೆ. ಅಂದರೆ ಅವ್ನಿಗೆ ಅದೇ ಹೇಳ್ತಿದ್ದೆ, ಯೂಶಲಿ ಪರಾಠ ಅಥವಾ ಚಪಾತಿ ಮಾಡಿದಾಗ ಒಬ್ಬೊಬ್ರಿಗೆ 3 ಅಂತ ಹೇಳಿದ್ರೆ ಫಸ್ಟ್ 3 ಅಂದ್ಬಿಟ್ಟು ನನ್ನ ಮುಖ ನೋಡೋಣ, ಅಷ್ಟೇ ಆಯ್ತು ಹೋಗು ಅಂತಿದ್ದೆ ನಾನು. ಬಟ್ ಹೀ ನ್ಯೂ ಎಲ್ಲಾರ್ದು ಆದ್ಮೇಲೆ ಅವನನ್ನು ಕರೆದ್ಬಿಟ್ಟು 2 ಕೊಡ್ತಾ ಇದ್ದೆ. ಸೊ ಹಂಗೇನಾದ್ರು ಮಾಡ್ತಿದ್ದೆ. ಅವ್ನಿಗೆ ಅದೇ ಹೇಳ್ತಿದ್ದೆ, ಫಸ್ಟ್ ಎಲ್ಲಾರ್ದು ಆಗೋಗ್ಲಿ, ನಿಂಗೆ ಆಮೇಲೆ ಲಾಸ್ಟಲ್ಲಿ ನೀನು ಎಕ್ಸ್ಟ್ರಾ ಕೊಡ್ತೀನಿ ಅಂತಿದ್ದೆ. ಯೂಶಲಿ ಏನಾದರೂ ಮನೆಯಲ್ಲಿ ನಾನೊಂದು
ಐ ಹ್ಯಾಡ್ ಸೀನ್ ಅನ್ ಅನ್ಸೀನ್ ಸಿಸ್ಟಮ್. ಯಾರು ಒಬ್ರಿಗೊಬ್ರು ಮಾತಾಡ್ಕೋತಿರ್ಲಿಲ್ಲ ಅದ್ರ ಬಗ್ಗೆ. ನಾವು ಬಡ್ಸ್ಕೊಳಕ್ ಮುಂಚೆ ನಾವು ತಿಂಡಿ ಆಗ್ಲಿ ಊಟ ಆಗ್ಲಿ ಅಥವಾ ರಾತ್ರಿ ಊಟ ಆಗ್ಲಿ ಬಡ್ಸ್ಕೊಳಕ್ ಮುಂಚೆ ನಾವೆಲ್ಲರೂ ಕಾನ್ಶಿಯಸ್ಲಿನೋ ಅನ್ಕಾನ್ಶಿಯಸ್ಲಿನೋ ಯಾರ್ಯಾರ್ದು ಊಟ ಆಯ್ತು ಅಂತಿದ್ವಿ. ನಮ್ಮ ತಲೆಯಲ್ಲಿ ಯಾರ್ಯಾರ್ದು ಊಟ ಆಯ್ತು ಅಂದ್ರೆ ಪ್ರಥಮ್ದು ಊಟ ಆಯ್ತಾ ಅನ್ನೋದು ನಮ್ ಕ್ವೆಶ್ಚನ್ ಇರೋದು ಯಾವಾಗ್ಲೂ. ಅದಕ್ಕೆ ಇಲ್ಲ ಪ್ರಥಮ್ದಾಗಿಲ್ಲ ಅಂದ ತಕ್ಷಣ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸುಮಾರು ಸಲ ಇದನ್ನ ಅಬ್ಸರ್ವ್ ಮಾಡಿದ್ದೀನಿ. ಫುಲ್ ಸೌಟ್ ತಗೊಳಕ್ ಹೋದವರು ಅರ್ಧ ಸೌಟು ಅಥವಾ ಮುಕ್ಕಾಲ್ ಸೌಟ್ ತಗೊಳ್ಳೋರು, ಪ್ರಥಮ್ಗೂ ಜಾಸ್ತಿ ಊಟ ಉಳಿಲಿ, ಅವನಿಗೆ ಜಾಸ್ತಿ ಹಶ್ವಾಗತ್ತೆ ಅಂತ. ಸೊ ಪ್ರಥಮ್ ಜೊತೆ ನಾವು ಊಟದ ವಿಷಯದಲ್ಲಿ ಅವನಿಗೋಸ್ಕರ ನಾವು ಮುಚ್ಚಿಟ್ಕೊಡೋದು, ಅವನಿಗೋಸ್ಕರ ಸಪ್ರೇಟ್ ಆಗಿ ಎತ್ತಿಡೋದು, ಅದೆಲ್ಲ ಮಾಡ್ತಾ ಇದ್ವಿ. ಈಗ ಮನೆಗೆ ಬಂದ್ಮೇಲೆ ಏನ್ ಡಿಫ್ರೆನ್ಸ್ ಕಾಣುತ್ತೆ ಮನೇಲಿ ಅಡುಗೆ ಮನೆಗೆ ಹೋದ್ರೆ? ಅಯ್ಯೋ, ನಮ್ಮ ಮನೆ ಕುಕ್ಕರ್ ತುಂಬಾ ಚಿಕ್ಕದಾಗಿದೆ ಇವಾಗ. ನನ್ಗೆ ಅದ್ರಲ್ಲಿ ಅಡುಗೆ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ, ಎಷ್ಟು ಹಾಕ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ, ಟೀ ಎಷ್ಟು ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಸೊ ಒಂಥರ ಕೈ ಕಾಲೆಲ್ಲ ಹಿಡ್ದಂಗೆ ಆಗ್ತಿದೆ. ಆ್ಯಂಡ್ ನಮ್ಮ ಬಿಗ್ ಬಾಸ್ ಮನೆ ಅಡುಗೆ ಮನೆ ತುಂಬ ದೊಡ್ಡದು, ತುಂಬ ವಿಶಾಲವಾಗಿತ್ತಲ್ವಾ. ನಮ್ಮ ಮನೆ ಅಡುಗೆ ಮನೆ ತುಂಬ ಚಿಕ್ಕದು ಅಂತಿದ್ದೆ. ನಾನು ಅಡುಗೆ ಮನೆಗೆ ಬರಲ್ಲ ಒಂದು ಸ್ವಲ್ಪ ದಿನ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದೀನಿ. ಸೊ ಆ ಅಡುಗೆ ಮನೆ ಮಿಸ್ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿ, ಇಟ್ ವಾಸ್ ಬ್ಯೂಟಿಫುಲ್ ಅಡುಗೆ ಮನೆ. ಎಸ್, ಶಾಲಿನಿ ಅವರ ಅಡುಗೆ ವಿಚಾರ ಬಹಳ ರಸವತ್ತಾಗಿದೆ, ಅದನ್ನೇ ಕೇಳಿದ್ವಿ. ಆದರೆ ಉಳಿದ ಕಂಟೆಸ್ಟೆಂಟ್ಗಳ ಬಗ್ಗೆ ಅವ್ರಿಗೆ ಏನು ಅನಿಸುತ್ತೆ, ಜೊತೆಗೆ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲೂ ಇಲ್ಲದೆ ಆ ಮನೆಗೆ ಹೋದ್ಮೇಲೆ ಅಲ್ಲಿದ್ದಂತಹ ಉಳಿದವರೊಂದಿಗೆ ಬದುಕುವಂಥದ್ದು, ಅವರೊಂದಿಗೆ ಎಲ್ಲ ರೀತಿಯ ಟಾಸ್ಕ್ಗಳನ್ನ ಮಾಡುವಂಥದ್ದು ಬಹಳ ಚಾಲೆಂಜಿಂಗ್ ಇರುತ್ತೆ. ಸೊ ಆ ಚಾಲೆಂಜನ್ನು ಹೇಗೆ ತಗೊಂಡು, ಹೇಗೆ ಸ್ವೀಕರಿಸಿ, ಹೇಗೆ ಮುನ್ನಡೆದ್ರು